ಥ್ಯಾಂಕ್ಸ್. ತುಂಬಾ ಇಷ್ಟ ಆಯ್ತು. ಒಂದು ಸೋಷಿಯಲ್ ಮೆಸೇಜ್ ಇದೆ, ಏನ್ ನಡೀತದೆ ಇವಾಗ ತೋರಿಸಿದ್ದಾರೆ. ಇಟ್ಸ್ ವೆರಿ ಗುಡ್ ಆಕ್ಟಿಂಗ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಫಿಲಮ್ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ಕತೆ ಸಖತ್ತಾಗಿ ಹೇಳಿದವ್ರೆ. ಕಿರಣ್ ರಾಜ್ ಅವರು ಒಳ್ಳೆ ಅದ್ಭುತ ಚೆನ್ನಾಗಿ ಅಭಿನಯ ಮಾಡೋರು, ಚೆನ್ನಾಗಿದೆ. ಸಿನಿಮಾದಲ್ಲಿ ಮಿಡ್ಲ್ ಕ್ಲಾಸ್ ಬಗ್ಗೆ ಹೇಳಿರೋದು, ಮತ್ತೆ ಅನಾಥರ ಬಗ್ಗೆ ಹೇಳಿರೋದು, ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ಚೆನ್ನಾಗಿ. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ಸರ್. ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಹೀರೋ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಫೈಟಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ, ಸೂಪರ್. ಥ್ರಿಲ್ಲಿಂಗ್ ಆಗಿತ್ತು. ಅದರಲ್ಲಿ ಫೈಟಿಂಗ್, ಮಾಡೋ ಕಾಮಿಡಿ ಅವೆಲ್ಲ ಇಷ್ಟ ಆಯ್ತು. ಸರ್ ಮೂವಿ ತುಂಬಾ ಥ್ರಿಲ್ಲಿಂಗ್ ಆಗೈತು, ತುಂಬಾ ಚೆನ್ನಾಗಿತ್ತು. ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ಸರ್. ಫೈಟ್ ಸೀನ್ಸ್ ಎಲ್ಲ ಚೆನ್ನಾಗಿತ್ತು, ಮೂವಿ ಸೀನ್ಸ್ ಎಲ್ಲ ಚೆನ್ನಾಗಿತ್ತು, ಮತ್ತೆ ಹೀರೋನ್ ಕೂಡ ಆಕ್ಟಿಂಗ್ ಚೆನ್ನಾಗಿ. ನನ್ ಹೀರೋ ಆಕ್ಟಿಂಗ್ ಚೆನ್ನಾಗಿ ಇಷ್ಟ ಆಯ್ತು. ಮತ್ತೆ ಸಾಂಗ್ಗಳು ಚೆನ್ನಾಗಿದೆ. ನೋಡಿ ಗೊತ್ತಾಗುತ್ತೆ, ಸಾಂಗ್ ಬಂದಾಗ ಗೊತ್ತಾಗುತ್ತೆ ನೋಡಿ, ವಿಡಿಯೋ ಸಾಂಗ್ ಬಂದಾಗ ನೋಡಿ. ಇಷ್ಟ ಆಯ್ತು ಮೂವಿ. ಆಕ್ಷನ್ ಇದೆ. ಆಮೇಲೆ ವಿಲನ್ ಇನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಾಗಿತ್ತು ಅಂತ ಅನ್ನಿಸ್ತು. ಕ್ಯಾರೆಕ್ಟರ್ ಎಲ್ಲ ಹೇಗಿತ್ತು? ಚೆನ್ನಾಗಿದೆ ಸರ್. ಅಂದ್ರೆ ಮೆಸೇಜ್ ಕೊಟ್ಟಿದ್ದಾರೆ, ಹುಷಾರಾಗಿರಿ ಅಂತ. ಅದಿಷ್ಟ ಆಯ್ತು. ಕಿರಣ್ ರಾಜ್ ಅವ್ರ ಆಕ್ಟಿಂಗ್ ಹೇಗಿತ್ತು? ಅವ್ರು ಸಖತ್ತಾಗಿದೆ ಬಿಡಿ. ನಾವು ಅವ್ರ ಫ್ಯಾನ್. ಸೀರಿಯಲ್ ಎಲ್ಲ ನೋಡ್ತಾ ಇರ್ತೀವಿ. ಚೆನ್ನಾಗಿ ಮಾಡ್ತಾರೆ ಅವ್ರು ಆಕ್ಟಿಂಗ್. ಹೀರೋಯಿನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರಿದ್ರು ಅವ್ರು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಆಕ್ಷನ್ ತುಂಬಾ ಚೆನ್ನಾಗಿದೆ. ಹೀರೋ ತುಂಬಾ ಸೂಪರ್ ಆಗಿದ್ದಾರೆ. ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಇನ್ನ ಹೀರೋ ವಿಲನ್ ತುಂಬಾ ಚೆನ್ನಾಗಿದ್ದಾರೆ. ವಿಲನ್ ಆಕ್ಷನ್ ತುಂಬಾ ಚೆನ್ನಾಗಿ ಅವ್ರದ್ದು ಒಳ್ಳೆ ತುಂಬಾ ಚೆನ್ನಾಗಿದೆ. 5 ಸ್ಟಾರ್ ಕೊಡ್ಬೋದು ಸರ್. ಹೀರೋ ಫೈಟ್ಸ್ ಲಾಸ್ಟ್ ಅಲ್ಲಿ ಸೀನ್ಗಳು ತುಂಬಾ ಚೆನ್ನಾಗಿದೆ. ಸ್ಟೋರಿನೂ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್. 5 ಸ್ಟಾರ್ ಕೊಡ್ಬೋದು. ಫ್ಯಾಮಿಲಿ ಸ್ಟೋರೀಸ್, ಫ್ಯಾಮಿಲಿ ಬರಬೇಕು. ಸೈಕಲ್ ತುಂಬಾ ಚೆನ್ನಾಗಿದೆ. ಸೈಕಲ್ ತುಂಬಾ ಚೆನ್ನಾಗಿದೆ. ಅದೇಶ ತುಂಬಾ ಚೆನ್ನಾಗಿ ಮಾಡಿದೆ. ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಎಲ್ಲರದ್ದು ತುಂಬಾ ಚೆನ್ನಾಗಿದೆ. ಮೂವಿ ತುಂಬಾ ಬಂದಿದೆ. ಆದಷ್ಟು ಕನ್ನಡ ಮೂವಿ ಬರಬೇಕು ಅಂತೀವಿ ಸರ್. ಸೀನು ಸಕ್ಕತ್ತಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಕೊರಿಯೋಗ್ರಫಿ, ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು. ತುಂಬಾ ಇಷ್ಟ. ಮೂವಿ ತುಂಬಾ ಚೆನ್ನಾಗಿತ್ತು. ಹೀರೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸ್ಟೋರಿನೂ ಚೆನ್ನಾಗಿದೆ. ನಿಮ್ಗೆ ಏನ್ ಇಷ್ಟ ಆಯ್ತು? ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು. ಹೀರೋ ಆಕ್ಟಿಂಗ್ ಇಷ್ಟ ಆಯ್ತು. ಅವರು ಸೀರಿಯಲ್ ಅಲ್ಲೂ ಚೆನ್ನಾಗಿ ಮಾಡ್ತಾರೆ. ಇದರಲ್ಲಿ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ತನಿಷಾ ಅವ್ರದ್ದು ಚೆನ್ನಾಗಿದೆ. ಸೈಕೋ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಅವ್ರದ್ದು ತುಂಬಾ ಚೆನ್ನಾಗಿದೆ ಸರ್. ಅವರೇ ಹೈಲೈಟ್ ಆಗಿದ್ದಾರೆ. ಕ್ಲೈಮ್ ಸೂಪರ್ ಆಗಿತ್ತು. ಅವರ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಸರ್ ನೋಡ್ಬೋದು ಸರ್. ಥ್ಯಾಂಕ್ಸ್. ವಿಲನ್ ಆಕ್ಟಿಂಗು ಚೆನ್ನಾಗಿದೆ. ತನಿಷ್ಕಾ ಆಕ್ಟಿಂಗು ಚೆನ್ನಾಗಿದೆ. ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ. ಏನು ಚೆನ್ನಾಗಿದೆ ಮೂವಿ, ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಸಪೋರ್ಟ್ ಮಾಡಿ. ತುಂಬಾ ಮಸ್ತ್ ಕ್ರೇಜಿ ಇತ್ತು. ವಿಲನ್ ಆಕ್ಷನ್ ಅಂತ ಕೇಳಲೇಬೇಡಿ. ಫುಲ್ ವಿಲನ್ ಎಲ್ರಿಗೂ ಕ್ರಶ್ ಆಗ್ಬಿಟ್ಟಿದ್ದಾನೆ. ವಿಲನ್ ಮೇಲೆ ಫುಲ್ ಲೂಸ್ ಮಾಡಿದ ತರ ಆಕ್ಷನ್ ಆಗ್ಲಿ, ಅವ್ರದ್ದು ತುಂಬಾ ಕ್ಯಾರೆಕ್ಟರ್ ಫುಲ್ ಲವ್ ಆಗ್ಬಿಟ್ಟಿದೆ. ಮತ್ತೆ ತನಿಷಾ ಕ್ಯಾರೆಕ್ಟರ್ ಅಂತೂ ತುಂಬಾ ಆಬ್ವಿಯಸ್ಲಿ ಇಷ್ಟ ಆಗ್ಲೇಬೇಕು ನಮಗೆ. ಸೊ ಮೂವಿ ಆಸಮ್ ಆಗಿ ಬಂದಿದೆ. ಎಲ್ಲರೂ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ ಮೂವಿ ಚೆನ್ನಾಗಿದೆ. ರೀಸೆಂಟಾಗಿ ಹೆಂಗೆ ಮೆಡಿಕಲ್ ಮಾಫಿಯಾ ಎಲ್ಲ ನಡೆಯುತ್ತೋ ಅದೇ ರೀತಿಯಾಗಿ. ಆಮೇಲೆ ಜೊತೆಗೆ ಈಗಿನ ಸಮಾಜದಲ್ಲಿ ಯಾವ ಥರ ಜನ ಬಿಹೇವ್ ಮಾಡ್ತಾರೆ, ರೌಡಿಸಮ್ ಎಲ್ಲ ಇದೆ, ಅದನ್ನು ಮಟ್ಟ ಹಾಕೋಕ್ಕೆ ಇನ್ನೊಬ್ರು ಇರಬೇಕು ಅನ್ನೋದು ಚೆನ್ನಾಗಿ. ಅದರಲ್ಲೂ ಕಿರಣ್ ರಾಜ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಇಟ್ಸ್ ಎ ಗುಡ್ ಮೂವಿ. ಥ್ಯಾಂಕ್ ಯು ಸೊ ಮಚ್.